ಚನ್ನರಾಯಪಟ್ಟಣ ನಗರದ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯ 17ನೇ ವರ್ಷದ ವಿವೇಕ ವೈಭವ ಕಾರ್ಯಕ್ರಮವನ್ನು ಸಾಹಿತಿ ಹಾಗೂ ಚಲನಚಿತ್ರ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಉದ್ಘಾಟಿಸಿದರು. ಶ್ರೀ ವಿವೇಕಾನಂದ ಶಾಲೆಯ ವಿವೇಕ ವೈಭವಕ್ಕೆ ಆಗಮಿಸಿದಂತೆ ಸಂಸ್ಥೆಯ ಅಧ್ಯಕ್ಷರಾದ ದಿನೇಶ್ ಅವರು ಆಹ್ವಾನ ಮಾಡಿದರು. ಆದರೆ ನನ್ನ ಅಲೆಮಾರಿ ಜೀವನದಿಂದ ಕಳೆದ 3 ವರ್ಷಗಳಿಂದ ಬರಲು ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ನನ್ನೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಚನ್ನರಾಯಪಟ್ಟಣದ ಅತ್ಯುತ್ತಮ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯ ಆಯೋಜಿಸಿರುವ 17ನೇ ವರ್ಷದ ವಿವೇಕ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ ಎಂದರು. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಜೊತೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 2ನೇ ಬಾರಿಗೆ ವೇದಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಈ ಶಾಲೆಗೆ ಬಂದಾಗಿನಿಂದ ಶಾಲೆಯ ಕಟ್ಟಡವನ್ನ, ಮೈದಾನವನ್ನ, ಇಲ್ಲಿನ ಚಟುವಟಿಕೆಗಳನ್ನ, ಜನಜಂಗುಳಿಯನ್ನ, ಶೈಕ್ಷಣಿಕ ಪರಿಸರವನ್ನ ಗಮನಿಸುತ್ತಾ ಇದ್ದೇನೆ. ನಾನು ಕಲ್ಪಿಸಿಕೊಂಡದಕ್ಕಿಂತ ಈ ವೈಭವ ಬಹಳ ದೊಡ್ಡದಾಗಿದೆ. ಸಾಧಾರಣವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳನ್ನು ನಡೆಸುವುದು ಬಹಳ ಕಷ್ಟ. ಆ ಕಷ್ಟಗಳ ನಡುವೆ ಯಶಸ್ವಿಯಾಗಿ ಒಂದು ಶಾಲೆ 17 ಸಂವತ್ಸರವನ್ನು ದಾಟಿ ಮುಂದೆ ಹೋಗುತ್ತಾ ಇದೆ. ವಿವೇಕಕ್ಕೆ ಯಾವಾಗಲೂ ವೈಭವ ಇರಬೇಕು. ಆದ್ದರಿಂದ ವಿವೇಕ ಮತ್ತು ವೈಭವ ಎರಡು ಒಟ್ಟಿಗೆ ಬೆರೆತಿರುವ ಈ ಸಂಚಿಕೆ ಹಾಗೂ ಇದಕ್ಕೆ ಸಾಕ್ಷಿಯಾಗಿರುವ ನಿಮ್ಮೆಲ್ಲರಿಗೂ ಅಭಿನಂದಿಸಲಿಕ್ಕೆ ಇಷ್ಟಪಡುತ್ತೇನೆ ಎಂದರು. ನಾನಂತೂ ವಿದ್ಯಾರ್ಥಿ ದೆಸೆಯಿಂದ ಅರಿತುಕೊಂಡ ಸತ್ಯವೇನೆಂದರೆ ಶಾಲೆಯ ಗ್ರಂಥಾಲಯದಲ್ಲಿರುವ ಪಠ್ಯಪುಸ್ತಕಗಳು ಕೇವಲ ಪರೀಕ್ಷೆಗೆ ಸೀಮಿತಗೊಂಡಿವೆ. ಶಾಲೆಯಿಂದ ಆಚೆಗೆ ಇರುವ ಜೀವನವನ್ನು ವಿದ್ಯಾರ್ಥಿಗಳಿಗೆ ಕಲಿಸಬೇಕಿದೆ. ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಬೇಕು, ಅಂಕಪಟ್ಟಿ ಬೇಕು, ಉದ್ಯೋಗ ಬೇಕು. ಆದರೆ ಆದಷ್ಟು ಸಾಕಾಗುವುದಿಲ್ಲ. ಮಕ್ಕಳಿಗೆ ಕಲೆಯ ಪರಿಚಯವಾಗಬೇಕು, ಸಾಹಿತ್ಯ ಪರಿಚಯವಾಗಬೇಕು, ಶಿಕ್ಷಣದ ಪರಿಚಯವಾಗಬೇಕು, ಶಾಲೆಯ ಪರಿಚಯವಾಗಬೇಕು, ನಮ್ಮ ಸಂಸ್ಕೃತಿ ಪರಿಚಯವಾಗಬೇಕು ಎಂದರು. ಇವತ್ತು ಪ್ರತಿಯೊಂದು ಕುಟುಂಬದಲ್ಲೂ ಎಷ್ಟು ಎಲೆಕ್ಟ್ರಿಕಲ್ ವಸ್ತುಗಳಿವೆ ಎಂಬುದನ್ನು ಮಾತ್ರ ಕೇಳುತ್ತಿದ್ದೇವೆ ಹೊರತು ನಿಮ್ಮ ಮನೆಯಲ್ಲಿ ಎಷ್ಟು ಪುಸ್ತಕಗಳ ಗ್ರಂಥಾಲಯವಿದೆ ಎಂದು ಕೇಳದೆ ಇರುವುದು ದೊಡ್ಡ ದುರಂತವಾಗಿದೆ ಎಂದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ವಿಷಯಗಳನ್ನು ಬೋಧನೆ ಮಾಡಬೇಕಿದೆ ಎಂದರು. ಕನ್ನಡ ಭಾಷೆ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಪ್ರೀತಿ ಗೌರವ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಎಂದು ಸಲಹೆ ನೀಡಿದರು. ಇದರ ನೆಪದಲ್ಲಿ ನನ್ನ ಪ್ರೀತಿಯ ಚನ್ನರಾಯಪಟ್ಟಣದಲ್ಲಿ ಇಂದು ಈ ಸಂಜೆ ನಿಮ್ಮೊಂದಿಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ವೇದಿಕೆ ಮೇಲೆ ಈ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ಹಾಗೆ ಕಾರ್ಯದರ್ಶಿಗಳಿದ್ದಾರೆ. ಗೀತಾ ಅವರು ಪ್ರಾಂಶುಪಾಲರು ಈಗಷ್ಟೇ ಎಲ್ಲ ಪ್ರಗತಿಯ ಚಟುವಟಿಕೆಗಳನ್ನು ನಿಮ್ಮ ಮುಂದೆ ನಿರೂಪಿಸಿದ್ದಾರೆ. ಈ ಸಮಾರಂಭದಲ್ಲಿ ಅನೇಕ ವಿದ್ಯಾರ್ಥಿಗಳು, ಪೋಷಕರು, ನಾಗರಿಕ ಬಂಧುಗಳು, ಮಾಧ್ಯಮದ ಗೆಳೆಯರು, ಇಲ್ಲಿರುವ ಎಲ್ಲ ಬಂಧುಗಳಿಗೂ ನನ್ನ ಪ್ರೀತಿಯ ಪ್ರಣಾಮಗಳನ್ನು ಹೇಳ್ತಾ, ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಸಾಹಿತಿ ನಾಗತಿಹಳ್ಳಿ ಚಂದ್ರಶೇಖರ್, ಶ್ರೀ ವಿವೇಕಾನಂದ ವಿದ್ಯಾಸಂಸ್ಥೆಯ ಅಧ್ಯಕ್ಷ ದಿನೇಶ್, ಕಾರ್ಯದರ್ಶಿ ಗೀತಾ ದಿನೇಶ್, ಸಂಸ್ಥೆಯ ಪ್ರಾಂಶುಪಾಲರು ಮಹಾದೇವ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್ ಐಕೆ, ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.